ವೆಂಕಟಪತಿ ಬಾವಿ ಸರ್. ಇದು ಶಿಲ್ಪಕೆತ್ತನೆ ತುಂಬಾ ವಿಶಿಷ್ಟತೆಯಿಂದ ಕೂಡಿದೆ ಸರ್. ಈ ಬಾವಿ ಒಳಗ ವಿಷ್ಣು, ಬ್ರಹ್ಮ, ಶಿವ ಮೂರು ದೇವಾಲಯಗಳನ್ನು ಒಳಗೊಂಡಿದೆ. ಹಂಪಿಗೂ ನಾವು ಹೋಲಿಕೆಯನ್ನ ಮಾಡಿದ್ರೆ ಈ ತರ ಬಾವಿ ನಮ್ಗೆ ಏನಂತಂದ್ರೆ ಕಂಡು ಬರಲ್ಲ ಸರ್. ಕರ್ನಾಟಕದಲ್ಲೇ ತುಂಬಾ ಸುಂದರವಾಗಿರುವಂತ ವಿಶಿಷ್ಟವಾಗಿರುವಂತ ಬಾವಿ. ಆಮೇಲೆ ಮೇಲ್ಭಾಗದಲ್ಲಿ ನಮ್ಗೆ ಏತ ನೀರಾವರಿ ವ್ಯವಸ್ಥೆಯನ್ನು ಅಂದ್ರೆ ಇಲ್ಲಿರುವ ನೀರನ್ನ ಕೃಷಿಗೆ ಬಳಸ್ತಾ ಇದ್ರು, ತೋಟ ಎಲ್ಲ ಇತ್ತು ಇಲ್ಲಿ ಅನ್ನುವಂಥದ್ದು ಆಧಾರಗಳು ಸಿಗುತ್ತೆ ಸರ್. ಮೂರು ದಿಕ್ಕಿಗೂ ಈ ತರ ಎಲ್ ಸೇಪ್ ಅಲ್ಲಿ ಇದೆ ಸರ್ ಒಳಗಡೆ ಎಂಟ್ರೆನ್ಸ್ ಹೋಗಕ್ಕೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಬಾವಿಯ ಪ್ರವೇಶ ದ್ವಾರ. ಎಲ್ಲರೂ ಬನ್ನಿ, ಹುಷಾರಾಗಿ ಬನ್ನಿ. ಇಲ್ಲಿ ಏನ್ ಫೀಲ್ ಆಗ್ತಾ ಇದೆ ಗೊತ್ತಾ, ಈ ಕಲ್ಲು ತಲೆಗೆ ಹೊಡೆಯುತ್ತೆ ಅಂತ, ಬಟ್ ಹೊಡಿತಾ ಇಲ್ಲ ನೋಡಿ. ಸ್ಟೆಪ್ ವೈಸ್ ಮಾಡಿದ್ದಾರೆ ಸರ್. ಇಲ್ಲ ನಿಧಿ ಹಾಸ್ಯಕ್ಕೆಲ್ಲ ಅಗದ್ ಬಿಟ್ಟಾರೆ ಸರ್. ಅದು ಅಂದ್ರೆ 7 ಅಡಿ ಸರ್ಪ ಇತ್ತು, ಅದನ್ನೆಲ್ಲ ನಿಧಿ ಇದೆ ಅನ್ನೋ ಕಾರಣಕ್ಕಾಗಿ ಅಗದ್ ಬಿಟ್ಟಿದ್ದಾರೆ ಸರ್. ಎಲ್ಲ ಸರ್ಪ ಇಟ್ಟಿದ್ದಾರೆ ಅಂದ್ರೆ ಇದೇನೋ ಕೋಡ್ಬೇಡಿರ್ಬೇಕು, ನಿಧಿ ಇಡಕ್ಕೆ ಅನ್ಬಿಟ್ಟು ನಮ್ ಜನ ಏನ್ ಮಾಡಿದಾರೆ, ಲೋಕಲ್ಸ್ ಕಿತ್ತಾಕ್ಬಿಟ್ಟಿದ್ದಾರೆ ಸರ್. ನೋಡಿ ಅಲ್ಲಿ ಕುತ್ಕೊಂಡು ಅವನು ಅಟ್ಟೆ ಹೊಡಿತಾವನೆ, ಅಲ್ಲಿ ಯಾರೋ ಕಾರ್ಡ್ಸ್ ಆಡ್ತಾವನೆ, ಇಲ್ಲಿ ಯಾರೋ ಬೇರು ಕುಡಿತಾವನೆ, ಇಲ್ಲೆಲ್ಲ ಹಾಕಿದ್ದಾರೆ. ಬೇಸಿಗೆಲಂತರೂ ತುಂಬಾ ತಂಪಿರುತ್ತಲ್ಲ ಸರ್, ತುಂಬಾ ಜನ ಇಲ್ಲಿ ಬಂದು ಇದೇ ಕೆಲಸ. ಅನೈತಿಕ ಚಟುವಟಿಕೆ ಇಲ್ಲೆಲ್ಲ ಹೆಂಗ್ ಬರ್ದಿದ್ದಾರೆ, ಕೆಟ್ಟದಾಗೆ ಸ್ಮಾರಕ ಎಲ್ಲ ಇದೇನೇ ಇಲ್ಲ. ರಾಜ ಮಹಾರಾಜರು ಇದನ್ನ ಕಟ್ಟಿದ್ದು ಇವ್ರು ಬೇರ್ ಕುಡಿಯೋ ಸ್ಪಾಟ್ ಮಾಡ್ಕೊಂಡ್ರೆ ನೋಡಿ ನಮ್ಮ ದೇಶದ ಜನಕ್ಕೆ. ಸ್ನೇಹಿತರೆ, ನೀವೀಗ ನೋಡ್ತಾ ಇರೋಂಥದ್ದು ಕನಕಗಿರಿಯ APMC. ಇದು APMC ಯಾರ್ಡ್, ಇದು ಕಂಪ್ಲೀಟು ಅಂದರೆ ರೈತ ಉತ್ಪಾದಕ ಸಂಸ್ಥೆ ಇದು ಸ್ನೇಹಿತರ ಮಾರುಕಟ್ಟೆ. ಇಲ್ಲಿ ವೆಂಕಟಪತಿ ಬಾವಿ ಅಂತ ಹೇಳಿ ಪುರಾತನವಾದಂಥ, ಅಂದರೆ ನಾವೇನು ಕನಕಗಿರಿಯ ದೇವಸ್ಥಾನ ನೋಡ್ತೀವಲ್ಲ ಅದೇ ಕಾಲಮಾನದ ಒಂದು ಬಾವಿ ಇದೆ. ತುಂಬ ವಿಶಾಲವಾದ ಬಾವಿ ಅಂದರೆ ನಮ್ಮ ಕಲ್ಪನೆ ಇರುತ್ತೆ ಒಂದು ಚಿಕ್ಕ ರೌಂಡ್. ಎಷ್ಟು ಬೃಹತ್ ಬಾವಿ, ಏನು ಇತಿಹಾಸ ನಮ್ಮ ಗೀತಾ ಪಾಟೀಲ್ ಮೇಡಮ್ ಹೇಳ್ತಾರೆ. ಮೇಡಮ್ ಮತ್ತೊಮ್ಮೆ ಕಲಾಮಧ್ಯಮ ಸ್ವಾಗತ ಮೇಡಮ್. ಎಲ್ಲಿದ್ದೀವಿ? ವೆಂಕಟಪತಿ ಬಾವಿ ಸರ್. ಇದು ಕನಕಗಿರಿ ಪಾಳೆಗಾರರ ಕಾಲದಲ್ಲಿ ಕನಕಪ್ಪ ಉಡಿಚಪ್ಪ ನಾಯಕ ಬರ್ತಾನಲ್ಲ ಸರ್, ಅವ್ರ ತಮ್ಮನಾದಂಥ ವೆಂಕಟಪ್ಪ ಇದಾನಲ್ಲ, ವೆಂಕಟಪ್ಪ ನಾಯಕ ಅನ್ನುವಂಥದ್ದು ಈ ಬಾವಿಯನ್ನ ನಿರ್ಮಾಣ ಮಾಡ್ತಾರೆ ಸರ್. ಈ ಬಾವಿ ಒಂದು ವಿಶೇಷತೆ ಏನಂತಂದ್ರೆ ಏತ ನೀರಾವರಿ ವ್ಯವಸ್ಥೆನೂ ಇಲ್ಲಿ ಒಳಗೊಂಡಿದೆ ಸರ್. ಈ ಬಾವಿಯ ಒಂದು ವಿಶೇಷತೆ ನಾವು ಹೇಳೋದಾದ್ರೆ ಮೇನ್ ಎಂಟ್ರೆನ್ಸ್ ಅಲ್ಲಿದೆ ಸರ್. ಈ ಬಾವಿ ಒಂದು ವಿಶೇಷತೆ ಏನಂತಂದ್ರೆ ಬಾವಿ ಜೊತೆಗೆ ಶಿಲ್ಪಕೆತ್ತನೆ ತುಂಬಾ ವಿಶಿಷ್ಟತೆಯಿಂದ ಕೂಡಿದೆ ಸರ್. ಈ ಬಾವಿ ಒಳಗ ವಿಷ್ಣು, ಬ್ರಹ್ಮ, ಶಿವ ಮೂರು ದೇವಾಲಯಗಳನ್ನು ಒಳಗೊಂಡಿದೆ ಸರ್ ಬಾವಿ ಒಳಗ. ಅದಾದ್ಮೇಲೆ ಮತ್ತೆ ಇಲ್ಲಿ ಕೋಲಾಟ ಆಡುವಂತ ಶಿಲ್ಪಗಳಿದೆ ಸರ್, ಮಿಥುನ ಶಿಲ್ಪಗಳಿದೆ ಸರ್. ಈ ಬಾವಿ ಮತ್ತೆ ಇನ್ನೊಂದು ಎಂಟ್ರೆನ್ಸ್ ಬಂದ್ಬಿಟ್ಟು 13 ಮೆಟ್ಲನ್ನು ಒಳಗೊಂಡಿರುವಂತದ್ದು ಎಂಟ್ರೆನ್ಸ್ ಇದೆ ಸರ್. ಅದಾದ್ಮೇಲೆ 3 ದಿಕ್ಕಿಗೂ ಎಲ್ ಆಕಾರದಲ್ಲಿರುವಂತ ಎಂಟ್ರೆನ್ಸ್ ಇದೆ, ಚಿಕ್ಕ ದ್ವಾರ ಇದೆ ಸರ್, ಎಲ್ ಸೇಪಲ್ ಇದೆ ಸರ್. ತುಂಬಾ ವಿಶಿಷ್ಟತೆಯನ್ನು ಕೂಡಿದಂತ ಒಂದು ಬಾವಿಯಾಗಿದೆ ಸರ್. ಕರ್ನಾಟಕದ ಬಾವಿಗಳಲ್ಲಿ ಹಂಪಿಗೂ ನಾವು ಹೋಲಿಕೆಯನ್ನ ಮಾಡಿದ್ರೆ ಈ ತರ ಬಾವಿ ನಮ್ಗೆ ಏನಂತಂದ್ರೆ ಕಂಡು ಬರಲ್ಲ ಸರ್. ಕರ್ನಾಟಕದಲ್ಲೇ ತುಂಬಾ ಸುಂದರವಾಗಿರುವಂತ ವಿಶಿಷ್ಟವಾಗಿರುವಂತ ಬಾವಿ ವೆಂಕಟಪತಿ ಬಾವಿ ಆಗಿದೆ ಸರ್. ಗ್ರೇಟ್, ಓಕೆ. ಸೊ ಇಲ್ಲಿಂದ ಅದರ ಒಂದು ಸಂಪೂರ್ಣ ನೋಟ ಕಾಣುತ್ತೆ ಇಲ್ಲಿಂದ. ಸರ್ ಮೇಡಮ್ ಎಷ್ಟು ಹಣ ಇದೆ ಮೇಡಮ್ ಇದು? ಸರ್ ಸಿಕ್ಕಾಪಟ್ಟೆ ಆಳ ಇದೆ ಇದು. ಏನಿಲ್ಲ ಅಂದ್ರೆ ಒಂದು 50 ಅಡಿ ಇಲ್ವಾ ಮೇಡಮ್? ಈಗ ಮೇಡಮ್ ನಾವು ಈ ಕಾಲದಲ್ಲಿ ಅಥವಾ ನಮ್ಮ ಈ ಮಾಡರ್ನ್ ಕಾಲದಲ್ಲಿ ಬಾವಿ ಅಂದ್ರೆ ಏನ್ ಮಾಡ್ತೀವಿ, ಒಂದು ರೌಂಡ್ ಶೇಪ್, ಒಂದು ರಾಟೆ ಇರುತ್ತೆ. ಬಟ್ ಇದು ಬಾವಿನ ಅಥವಾ ಕಲ್ಯಾಣಿ ಕೊಳದ ತರ ಇದೆ? ಪುಷ್ಕರಣಿ ಇದೆ ಸರ್. ಅಂದ್ರೆ ಇದು 2-3 ಕಾನ್ಸೆಪ್ಟ್ ಎಲ್ಲ ಅವ್ರು ಕೆತ್ತಿದ್ದಾರೆ ಸರ್. ನೀರಾವರಿಗೂ ಅನುಕೂಲವಾಗುವಾಗೆ, ಮತ್ತು ಇದು ಏನು ಜನರು ಅಥವಾ ಸ್ಥಳೀಯರು ಹೇಳಿದ ಪ್ರಕಾರ ರಾಣಿಯರು ಇಲ್ಲಿ ಈಜಾಡಕ್ ಬರ್ತಿದ್ರು, ಆ ರಾಜ ಅಲ್ಲಿ ಕುಂತ್ಕೊಂಡು ವೀಕ್ಷಣೆನ ಮಾಡ್ತಿದ್ನ ಅನ್ನುವಂಥದ್ದು ಹೇಳ್ತಾರೆ ಸರ್ ಹಿರಿಯರು. ಆಮೇಲೆ ಮೇಲ್ಭಾಗದಲ್ಲಿ ನಮ್ಗೆ ಏತ ನೀರಾವರಿ ವ್ಯವಸ್ಥೆಯನ್ನು ಅಂದ್ರೆ ಇಲ್ಲಿರುವ ನೀರನ್ನ ಕೃಷಿಗೆ ಬಳಸ್ತಾ ಇದ್ರು, ತೋಟ ಎಲ್ಲ ಇತ್ತು ಇಲ್ಲಿ ಅನ್ನುವಂಥದ್ದು ನಮ್ಗೆ ಆಧಾರಗಳು ಸಿಗುತ್ತೆ ಸರ್. ಕೃಷಿ ಭೂಮಿಗಳು, ಕೃಷಿ ಇತ್ತು, ತೋಟಗಾರಿಕೆಯನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು. ಅಂದ್ರೆ ಬಾವಿಯಲ್ಲಿರುವಂತ ನೀರನ್ನ ತೆಗೆದುಕೊಂಡು ತೋಟಕ್ಕೆ ಬಳಸ್ತಾ ಇದ್ರು ಅನ್ನುವಂಥದ್ದು ನಮ್ಗೆ ಕಂಡು ಬರುತ್ತೆ ಸರ್. ಗ್ರೇಟ್, ಓಕೆ. ಈಗ ನಾವು ಒಳಗಡೆ ಹೋಗೋಣ? ಸರ್, ಫಸ್ಟ್ ಹಿಂಗ ಎಂಟ್ರೆನ್ಸ್ ಆಗಿ ಓಕೆ. ಎಲ್ ಸೇಪ್ ಅದ ದ್ವಾರ ಬಾಗಿಲು ಸರ್. 3 ದಿಕ್ಕಿಗೂ ಈ ತರ ಎಲ್ ಸೇಪ್ ಅಲ್ಲಿ ಇದೆ ಸರ್ ಒಳಗಡೆ ಎಂಟ್ರೆನ್ಸ್ ಹೋಗಕ್ಕೆ. ಬರೀ ಒಂದೇ ದಿಕ್ಕಲ್ಲಿ ಇಲ್ಲ ಸರ್, 3 ಕಡೆಯಿಂದ ಇಳಿಬಹುದು ಸರ್. ಎಲ್ ಸೇಪ್ ಅಲ್ಲಿ ಇದೆ. ಮತ್ತೆ ಎಂಟ್ರೆನ್ಸ್ ಒಂದಿದೆ ಸರ್, 13 ಮೆಟ್ಲನ್ನು ಒಳಗೊಂಡಿರುವಂತದ್ದು ಎಂಟ್ರೆನ್ಸ್ ಸರ್. ಬಟ್ ಇದು ಕೂಡ ಎಂಟ್ರೆನ್ಸ್ ಸರ್, ಬಟ್ ಚಿಕ್ಕದಿದೆ ಸರ್. ಚಿಕ್ಕದು, ಓಕೆ. ಮೇನ್ ಅಲ್ಲಿದೆ ಸರ್. ಓಕೆ, ಹೋಗೋಣ. ಸ್ವಲ್ಪ ಮಳೆ ಬಂದಿಕ್ಕಿದಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಬಾವಿಯ ಪ್ರವೇಶ ದ್ವಾರ. ಎಲ್ಲರೂ ಬನ್ನಿ, ಹುಷಾರಾಗಿ ಬನ್ನಿ. ನೀವು ನೋಡಿ ಮೇಡಮ್, ಒಂದು ನಿಮಿಷ ಮೇಡಮ್ ಬನ್ನಿ ಮೇಡಮ್. ಈಗ ನೋಡಿ ನಾವು ಇಳಿತಾ ಇದ್ರೆ ಇಲ್ಲಿ ಏನು ಫೀಲ್ ಆಗ್ತಾ ಇದೆ ಗೊತ್ತಾ, ಈ ಕಲ್ಲು ತಲೆಗೆ ಹೊಡೆಯುತ್ತೆ ಅಂತ, ಬಟ್ ಹೊಡಿತಾ ಇಲ್ಲ ನೋಡಿ. ಸ್ಟೆಪ್ ವೈಸ್ ಮಾಡಿದ್ದಾರೆ ಸರ್, ಆಗ್ಬಾರ್ದು ಅಂತ. ನೈಸ್. ಈಗ ಉದಾಹರಣೆಗೆ ನಾವು ಮಹಾನವಮಿ ದಿಬ್ಬ ನೋಡಿದ್ರೆ ಯಾವ್ದು ಹಂಪೆಲಿ, ಅದಕ್ಕೂ ಕೂಡ ಹಿಂದ್ಗಡೆಯಿಂದ ಹತ್ತಕ್ಕೆ ಕೂಡ ಇದೇ ತರ ಮೆಟ್ಲು ಇದೆ ಇಲ್ಲಿ ಮಹಾನವಮಿ ದಿಬ್ಬಕ್ಕೂ ಕೂಡ. ಸೊ ನೀವು ನೋಡಿದ್ರೆ ಮಹಾನವಮಿ ದಿಬ್ಬ ಗಮನಿಸಿ, ಅದಕ್ಕೆ ಎತ್ತಕ್ಕೆ ಮೆಟ್ಲುಗಳಿದ್ದಾವೆ. ಗ್ರೇಟ್. ವಾವ್,
ತುಂಬ ಅದ್ಭುತವಾದಂತಹ ಬಾವಿ, ಸುಂದರವಾದ ಕಲಾತ್ಮಕವಾಗಿರೋ ಬಾವಿ ಇದು. ಅಂದರೆ ಯಾವ ಕಾಲಮಾನ ಮೇಡಮ್ ಇದು ಕಟ್ಟಿದ್ದು? ಇದು ವೆಂಕಟಪ್ಪ ಕಾಲಮಾನ ಸರ್. 16ನೇ ಶತಮಾನದಲ್ಲಿ ಇದು ನಿರ್ಮಾಣ ಆಯಿತು. 16 ಮತ್ತು 17ನೇ ಶತಮಾನದ ಒಂದು ಅವಧಿಯಲ್ಲಿ ಇದು ನಿರ್ಮಾಣ ಆಯಿತು ಸರ್. ಅಂದರೆ ಅಷ್ಟೊತ್ತಿಗೆ ವಿಜಯನಗರ ಸಾಮ್ರಾಜ್ಯ ಇರಲಿಲ್ಲ ಆಗ? ಇರುತ್ತೆ ಸರ್. ಯಾಕಂದರೆ 1556ರಲ್ಲಿ ಯುದ್ಧ ಆಗಿ ಅವರೆಲ್ಲ ಸೋತ್ಬಿಡ್ತಾರೆ. ಸೊ 16 ಇತ್ತು ಆ ಸಂದರ್ಭದ. ಓಕೆ, ಎಂಡಿಂಗ್ ಸರ್, ವಿಜಯನಗರದ ಎಂಡಿಂಗ್ ಮೂಮೆಂಟಲ್ಲಿ ಇದನ್ನ ಕೆತ್ತನೆಯನ್ನು ಮಾಡಿದರು. ಸೊ ಏನು ವಿಶೇಷ ಇದೆ? ಯಾಕಂದ್ರೆ ನೀವು ಮಾಡಿರೋದೇ ವಾಸ್ತು ಶಿಲ್ಪ ಮತ್ತು ಸಂಸ್ಕೃತಿ ಅಧ್ಯಯನ. ಸೊ ಇಲ್ಲಿ ಸರ್, ಈಗ ಸಾಮಾನ್ಯವಾಗಿ ನಾವು ಬಾವಿಯನ್ನು ಗಮನಿಸಿದರೆ ಬರೀ ಬಾವಿ ಅಥವಾ ನೀರಿಂದು ಇರುವಂಥದ್ದು. ಈ ಬಾವಿಯ ಒಂದು ವಿಶೇಷತೆ ಏನಂದರೆ ಧಾರ್ಮಿಕ ಹಿನ್ನೆಲೆನೂ ಇದು ಒಳಗೊಂಡಿದೆ ಅನ್ನುವಂಥದ್ದು ಸರ್. ಇಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಿವಲಿಂಗ ಇರುವಂಥ ದೇವಾಲಯ ಈ ಬಾವಿ ಒಳಗೆ ಇದೆ ಸರ್. ಅದು ತುಂಬ ವೈಶಿಷ್ಟ್ಯತೆಯಿಂದ ಕೂಡಿರುವಂಥ ಒಂದು ಬಾವಿ ಅನ್ನುವಂಥದ್ದು ನಾವು ನೋಡ್ತೀವಿ ಸರ್. ಓಕೆ, ಇದ್ರ ಜೊತೆಗೆ ಬಾವಿ ಅಂದರೆ ಬರೀ ಬಾವಿ ನೀರು ಅಷ್ಟೇ ಇರುವಂಥದ್ದು ನಾವು ಕಾನ್ಸೆಪ್ಟನ್ನು ನೋಡ್ತೀವಿ. ಅಥವಾ ಈ ಬಾವಿಯಲ್ಲಿರುವಂಥ ಪ್ರತಿಯೊಂದು ಶಿಲ್ಪನೂ ನಮಗೆ ಸಾಮಾಜಿಕ, ಧಾರ್ಮಿಕ, ರಾಜಕೀಯವಾಗಿರುವಂಥ ಒಂದು ಮಾಹಿತಿಯನ್ನು ನಮಗೆ ಒದಗಿಸುತ್ತೆ ಸರ್. ಮೇಲ್ಭಾಗದಲ್ಲಿ ನಮ್ಗೆ ಅನೇಕ ಶಿಲ್ಪಗಳಿದೆ ಸರ್. ಸರ್, ಅಲ್ಲಿ ಮೇಲ್ಭಾಗದಲ್ಲಿ ನಮ್ಗೆ ಹೋದ್ರೆ ಒಳಭಾಗದಲ್ಲಿ ನಮಗೆ ಕೋಲಾಟ ಆಡುವಂಥದ್ದು ಇದೆ ಸರ್, ನೃತ್ಯ ಮಾಡುವಂಥದ್ದು ಇದೆ. ಆಮೇಲೆ ಇಲ್ಲೆಲ್ಲ ಎಂಟ್ರೆನ್ಸ್ ನಿಮಗೆ ಮಿಥುನ ಶಿಲ್ಪಗಳಿದೆ. ಅರಸ ಕುಂತಿದ್ದಾನೆ, ಮುಂಭಾಗದಲ್ಲಿ ಮಹಿಳೆ ಕೈ ಮುಗಿದು ನಿಂತಿರುವಂಥ ಒಂದು ಶಿಲ್ಪನ ನಾವು ನೋಡ್ತೀವಿ ಸರ್. ಇಲ್ಲೆಲ್ಲ ಶಿಲ್ಪ ಪಟ್ಟಿಕೆಗಳೆಲ್ಲ ನಿಮ್ಗೆ ನೃತ್ಯ ಮಾಡುವಂಥದ್ದೆಲ್ಲ ನಮ್ಗೆ ಕಂಡು ಬರುತ್ತೆ ಸರ್. ಓಕೆ, ಆಮೇಲೆ ಅಲ್ಲಿ ನೆಕ್ಸ್ಟ್ ಸರ್ ಮೇಡಮ್ ಇಲ್ಲಿ ನೋಡಿ ಮೇಡಮ್, ಇಳಿಯೋಕ್ಕೆ ಜಾಗ. ಹಾಂ ಸರ್, ಅಂದರೆ ನಾವು 4 ದಿಕ್ಕಿಗೂ ಮೆಟ್ಲನ್ನು ಮಾಡಿದ್ದಾರೆ ಸರ್ ಈ ಜಾಡಕ್ಕೆಲ್ಲ. ಓಕೆ, ಅಂದರೆ ಒಂದು ಹಂತದವರೆಗೂ ಹೋಗ್ಬೋದು. ಅಲ್ಲೊಂದು 4-5 ಅಡಿ ಮಾತ್ರ ಇಲ್ಲ ಅಷ್ಟೇ. ಇಲ್ಲ ಸರ್, ಅಂದರೆ ಮೊದಲೆಲ್ಲ ಇದು ನೀರು ತುಂಬಿರ್ತಿತ್ತು ಸರ್. ಇವಾಗ ಬರಗಾಲ ಇರೋದ್ರಿಂದ ಇದರಿಂದ ನಾವು ಏನು ಗ್ರಹಿಸ್ಬೋದು ಅಂತ ಸರ್, ಇದು ಡ್ರೈ ಏರಿಯಾ, ನೀರಾವರಿ. ಯಾಕೆಂದ್ರೆ ಮಳೆ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ನೀರಾವರಿಗೆ ಅಂದರೆ ಕೃಷಿ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತಲೇ ಈ ಥರ ನಮಗೇನಂತಂದರೆ ಬಾವಿಗಳನ್ನು ನಿರ್ಮಾಣ ಮಾಡ್ತಿದ್ರು ಕನಕಗಿರಿ ಅರಸರು ಅನ್ನುವಂಥದ್ದು. ಈ ಬಾವಿ ಅಂತಲ್ಲ ಸರ್, ಕನಕಗಿರಿಯಲ್ಲಿ ತುಂಬ ಬಾವಿಗಳು ನಮಗೆ ಪುಷ್ಪಕರ್ಣಿಗಳು ಕಂಡು ಬರುತ್ತೆ ಸರ್. ಇದರಿಂದ ನಾವು ಒಂದೇನು ಗ್ರಹಿಸ್ಬೋದು ಅಂತಂದರೆ ಈ ಸರೌಂಡಿಂಗಲ್ಲಿ ನಮಗೇನಂತಂದರೆ ನೀರಾವರಿ ಇಲ್ಲ ಅನ್ನುವಂಥದ್ದು. ಬರಗಾಲ ಇರುವಂಥ ಸಂದರ್ಭದಲ್ಲಿ ಬಾವಿಯ ನೀರನ್ನು ಬಳಸಿಕೊಂಡೇ ಅವ್ರು ಏನಂತಂದರೆ ಕೃಷಿಯನ್ನು ಮಾಡ್ತಿದ್ರು ಅನ್ನುವಂಥದ್ದು ನಾವು ಗ್ರಹಿಸ್ಬೋದು ಸರ್. ಓಕೆ, ಬಟ್ ಇದಕ್ಕೆ ನೀರಿನ ಮೂಲ ಎಲ್ಲಿಂದ? ಸೋರ್ಸ್ ಇಲ್ಲಿದೆ ಸರ್, ಅಲ್ಲ ತ್ರಿವೇಣಿ ಸಂಗಮ ಅಂತ ಏನು ಹೇಳ್ತೀವಲ್ಲ, ಸೊ ಅಲ್ಲಿಂದ ನೀರು ಒಳಗಡೆ ಸೆಳೆ ಇದೆ ಸರ್. ಇದು ಸೆಲೆ ಇದೆ. ಓಕೆ, ಇದೆಲ್ಲ ನಿಧಿಗಾಗಿ ಅಗದ್ಬಿಟ್ಟಿದ್ದಾರೆ ಸರ್. ಎಲ್ಲ ವಿಷ್ಣು ದೇವಾಲಯ, ದ್ವಾರಪಾಲಕರೆಲ್ಲ ಇದ್ದಾರೆ. ಓಕೆ, ವಿಷ್ಣು ದೇವಾಲಯ ಇದು. ಇಲ್ಲ, ಎಲ್ಲ ನಿಧಿ ಹಾಸ್ಯಕ್ಕೆಲ್ಲ ಅಗದ್ಬಿಟ್ಟಾರೆ ಸರ್. ಅದು ಮೂರ್ತಿನೂ ಇಲ್ಲ. ಇಲ್ಲ ಸರ್, ಅದನ್ನ ಎತ್ಕೊಂಡು ಎಲ್ಲ ಅಗದ್ಬಿಟ್ಟಾರೆ ಸರ್. ಅದು ಆಮೇಲೆ ಸರ್ ಇಲ್ಲಿ ನೃತ್ಯ ಮಾಡುವಂಥದ್ದು ತುಂಗಿ ಉತ್ತಾ ಇದೆ ನೋಡಿ ಸರ್ ಅವನು. ಓಕೆ ಮೇಡಮ್, ನೋಡಿ ಏನು ಸ್ಟ್ರಕ್ಚರ್ ಮೇಡಮ್ ಇದು ಕಂಪ್ಲೀಟು ಹಿಂಗೆ ಬಂದು. ಸೊ ಈ ಥರ ನೋಡಿ, ಇಲ್ಲೊಂದು ಆರ್ಚು. ವಾವ್, ಬೋದಿಗೆಯನ್ನು ತೋರಿಸಿದ್ದಾರೆ ಸರ್. ಕಾಂಡಗಳೆಲ್ಲ ಏನು ಮೇಡಮ್? ಬೋದಿಗೆ ಸರ್. ಇಲ್ಲಿ ಬನ್ನಿ ಸರ್, ಕಂಬ ಇವ್ರು ಜಾಯಿಂಟ್ ಮಾಡ್ತಾರೆ ಅನ್ನೋಕ್ಕೆ ಇದೊಂದು ಆಧರಣೆ. ಇಲ್ಲಿದೆಯಲ್ಲ ಸರ್, ಶಿಲೆನ ಹೆಂಗೆ ಜಾಯಿಂಟ್ ಮಾಡ್ತಿದ್ರು ಅನ್ನುವಂಥದ್ದು, ಕಬ್ಬಿಣನ ಬಳಸ್ತಾ ಇದ್ರು ಅನ್ನುವಂಥದ್ದು. ಅಂದರೆ ಇಲ್ಲಿಗೂ ಇದಕ್ಕೂ ತಾಗ್ಸಕ್ಕೆ ಕಬ್ಬಿಣನ ಬಳಸ್ತಿದ್ರು ಅನ್ನುವಂಥದ್ದು ನಾವು ನೋಡ್ಬೋದು. ಓಕೆ, ನೋಡಿ ಕಬ್ಬಿಣ ಇದು ನೋಡಿ, ಇದು ಒಡೆದೋಗಿದೆ. ಅಂದರೆ ಏನೋ ಕಾರಣಕ್ಕೆ ಇದು ಒಡೆದೋಗಿದೆ, ಇದು ಇಡೀ ಈ ಕಂಬ. ಸೊ ಅವಾಗ ಅದು ಕಾಣಿಸ್ತಿರೋದೇನು ಅಂದರೆ ಅಲ್ಲೊಂದು ಕಬ್ಬಿಣ ಇದೆ. ಆ ಕಬ್ಬಿಣನ ಒಂದು ಶೇಪ್ ಮಾಡ್ಕೊಂಡಿದ್ದೀವಿ, ಸುಮ್ಮನೆ ತಂದು ಹಾಕಿಲ್ಲ. ಅದನ್ನು ಶೇಪ್ ಮಾಡಿಕೊಂಡು ಒಂಥರ ಹೀಗೆ ಅದನ್ನು ಈ ಪೀಸ್ಗೂ ಲಾಕ್ ಜಾಯಿಂಟ್ ನೋಡಿ. ಆಮೇಲೆ ಅದನ್ನು ಹಾಕೋಕ್ಕೂ ಕೂಡ ಈ ಕಲ್ಲಿಗೆ ಅವರು ಅದನ್ನು ಕೆತ್ಕೊಂಡಿದ್ದಾರೆ. ಅದನ್ನು ಈ ಕಲ್ಲು ನೀಟಾಗಿ ಬಿಡಿಸ್ಕೊಂಡಿದ್ದಾರೆ, ಈ ಕಲ್ಲನ್ನು ಬಿಡಿಸ್ಕೊಂಡಿದ್ದಾರೆ ನೋಡಿ ಕಂಪ್ಲೀಟಾಗಿ ಇದು. ಸೊ ದಟ್ ಈಸ್ ದಿ ಬ್ಯೂಟಿ. ಅಂದರೆ ಇಡೀ ಇದಿಷ್ಟನ್ನು ಕಬ್ಬಿಣ ಜಾಯಿಂಟ್ ಮಾಡಿ ಮನೆ ಕಟ್ಟಬೇಕಾದ್ರೆ ಆ TMT ಬಾರ್ಸ್ ಹಾಕ್ತೀವಲ್ಲ, ಅವತ್ತು ಅವರೇ TMT ಬಾರ್ ಹಾಕಿದ್ದಾರೆ ಸರ್. ಸರ್, ಮತ್ತು ಬಾವಿಯಲ್ಲಿ ಇವರು ನೃತ್ಯಕ್ಕೆ ಅಥವಾ ಸಂಗೀತ ಪರಿಕರಗಳನ್ನು ನೋಡ್ಬೋದು ಸರ್. ಸಂಗೀತ ವಾದ್ಯಗಳು ನೋಡ್ಬೋದು, ಪರಿಕರಗಳನ್ನು. ಅಥವಾ ಇಲ್ಲಿ ನೃತ್ಯ ಇತ್ಯಾದಿ ನಡೀತಾ ಇತ್ತು ಮೇಡಮ್. ನಾಟ್ಯ ಮಂಟಪ ಅಂದ್ರೆ ಅಲ್ಲಿ ವೀಕ್ಷಣೆ ಮಾಡ್ತಿದ್ದ ರಾಣಿ ಈಜಾಡ್ತಿದ್ಲು ಅನ್ನುವಂಥದ್ದು ಸ್ಥಳೀಯವಾಗಿ ಹೇಳ್ತಾರೆ ಸರ್. ಓಕೆ, ಜನಸಾಮಾನ್ಯರ ಪ್ರವೇಶ ಇರಲಿಲ್ಲ ಇಲ್ಲಿಗೆ? ಇಲ್ಲ ಸರ್, ಬರ್ತಿದ್ರು ಸರ್. ಮೊದಲಿಂದ ಗೊತ್ತಿಲ್ಲ, ಈಗೆಲ್ಲ ಜನಸಾಮಾನ್ಯರು ಬರ್ತಾ ಇದ್ದಾರೆ ಸರ್. ಓಕೆ ಸರ್, ಮತ್ತು ಇನ್ನೊಂದು ಇದು ಏನು ಈ ಬಾವಿಯ ಎಂಟ್ರೆನ್ಸ್ ಸರ್, ಒಟ್ಟಿದು 13 ಮೆಟ್ಲುಗಳನ್ನು ಒಳಗೊಂಡಿದೆ ಸರ್. ಈ ನಿಲ್ಲಿಸುಗಲ್ಲುಗಳನ್ನ ಇಟ್ಟಿದ್ದಾರೆ ಅವರು. ಅಂದ್ರೆ ಬರಬಾರ್ದು ಯಾರು, ಈಗ ನಮ್ಮವ್ರು ಇಟ್ಟಿರೋದು ಇದು? ಇಲ್ಲ ಸರ್, ಮೊದಲಿಂದನೇ ಇದೆ. ಓಹೋ,
ನಾವು ಗಮನಿಸಿದಂಗೆ ಚಿಕ್ಕವರಿದ್ದಲ್ಲಿಂದನೇ ಈ ಕಲ್ಲುಗಳಿದೆ ಸರ್ ಇದು. ಓಕೆ ಓಕೆ. ಸೊ ಇದು ಮೈನ್ ಎಂಟ್ರೆನ್ಸ್ ಸರ್ ಇದು. ಅವೆಲ್ಲ ಸೈಡಿಂದ ಬರೋಕ್ಕೆ? ಹಾಂ, ಸೈಡ್ ಎಲ್ಲ ಆಕಾರದಲ್ಲಿರುವಂಥದ್ದು ಸರ್. ಈ ಬಾವಿಯ ಎಂಟ್ರೆನ್ಸಲ್ಲಿ ಇದೇನಿದೆಲ್ಲ ಪಟ್ಟಿಕೆಯಲ್ಲಿ ಗಜ ಸಂಹಾರ ಶಿಲ್ಪವನ್ನು ಕಟ್ಟಿದ್ದಾರೆ ಸರ್. ಗಜ ಸಂಹಾರ, ಆನೆಯನ್ನು ಸಾಯಿಸ್ತಿರುವಂಥದ್ದು ಇಲ್ಲೆಲ್ಲ ಇದೆ ಸರ್. ಅವರು ಅವತಾರಗಳನ್ನು ಸೇರಿ ಇಡೀ ಇದರಲ್ಲಿ ಗಜ ಸಂಹಾರ ಮಾಡುವಂಥ ಒಂದು ದೃಶ್ಯವನ್ನ ಇದು ಒಳಗೊಂಡಿದೆ ಸರ್. ಕೆಲವೊಂದು ಆಯುಧನ ಹಿಡ್ಕೊಂಡು ಆಯುಧ ಇಲ್ಲಿದೆ. ಹಾಂ ಸರ್. ಇಲ್ಲಿ ನೋಡಿ, ಚುಚ್ಚೋದು, ಇದು ಅಂಕುಶ ಥರ ಇಲ್ಲೆಲ್ಲ ಇದೆಲ್ಲ. ಹೌದು. ಅಂದರೆ ಗಜನ ಸಂಹಾರಕ್ಕೆ ಶಿವ ಅವತಾರವನ್ನು ತಾಳಿ ಗಜ ಸಂಹಾರ ಮಾಡ್ತಾ ಇದ್ದೇನೆ ಸರ್. ಇಲ್ಲೆಲ್ಲ ಪಕ್ಕದಲ್ಲೇ ನಮ್ಗೇನಂತಂದ್ರೆ ನಾಗ ಅಲ್ಲಿ ಇದೆ ಸರ್. ಬಟ್ ನಿಧಿ ಅವಳಿಗಾಗಿ ಇಲ್ಲೇನಂದ್ರೆ 7 ಅಡಿ ಎತ್ತಿರುವಂತ ಸರ್ಪ ಇತ್ತು. ಅದನ್ನೆಲ್ಲ ನಿಧಿ ಇದೆ ಅನ್ನೋ ಕಾರಣಕ್ಕಾಗಿ ಅಗದ್ ಬಿಟ್ಟಿದ್ದಾರೆ ಸರ್. ಎಲ್ಲ ನಿಧಿಗಳು ಇಟ್ಟಿದ್ದಾರೆ. ಇದೇನೋ ಕೋಡ್ಬೇಡಿರ್ಬೇಕು ಇದಿಡೋದು, ಇದು ನಿಧಿ ಇಡಕ್ಕೆ ಅಂದ್ಬಿಟ್ಟು ನಮ್ಮ ಜನ ಏನ್ ಮಾಡಿದಾರೆ, ಲೋಕಲ್ಸ್ ಕಿತ್ತಾಕ್ಬಿಟ್ಟಿದ್ದಾರೆ ಸರ್. ಸೊ ಇದನ್ನ ಕೆತ್ತಕ್ಕೆ ಯಾರೋ ಅವ್ರು ಬಂದಿಲ್ಲ. ಅದೇ 15 ಸರ ದಾಳಿ ಮಾಡುವಂತವರೆಲ್ಲ ಬರೀತಾರಲ್ಲ, ಅವ್ರು ಯಾರು ಬಂದಿಲ್ಲ ಸರ್. ನಮ್ಮವರೇ ನಿಧಿ ಆಸೆಗಾಗಿ ಅವ್ರ ತಪ್ಪು ಕಲ್ಪನೆಯಿಂದ ಅಗದು ಬಿಟ್ಟಿದ್ದಾರೆ ಸರ್. ಮೇಡಮ್ ಮತ್ತೆ ನೋಡಿ ಮೇಡಮ್, ಇದು ಅವ್ರು ಹೇಗೆ ಕಟ್ತಾ ಇದ್ರು ಅನ್ನೋಕ್ಕೆ ಒಂದು ಕುರುಹು ಮೇಡಮ್. ಇದು ಕಲ್ಲು, ಆಮೇಲೆ ಅದಕ್ಕೆ ಸಪೋರ್ಟ್ ನೋಡಿ ಮೇಡಮ್. ಇದೆಲ್ಲ ನೋಡಿ, ಚಿಕ್ಕ ಚಿಕ್ಕ ಕಲ್ಲುಗಳು, ಕಲ್ಲಿನ ಬಂಡೆಗಳು ಎಲ್ಲ ಹಾಕಿ ನೀವು ಹೇಳ್ತಿರಲ್ಲ ಗಾರೆ, ಅದೆಲ್ಲ ಹಾಕಿ ಲಾಕ್ ಮಾಡಿರೋದು ಕಂಪ್ಲೀಟು ಮೇಡಮ್. ದಿಸ್ ಇಸ್ ಅರೌಂಡ್ 500 years ಓಲ್ಡ್. ಹಂಗೆ ಇದೆ ಸರ್, ಶೇಕೆ ಆಗಿಲ್ಲ. ಇಲ್ಲೊಂದು ದೇವಾಲಯ ಇದೆ ಸರ್. ಬಟ್ ಇಲ್ಲಿ ಮೂಲದಲ್ಲಿ ಯಾವುದು ಗಜಲಕ್ಷ್ಮಿ ಒಂದಿದೆ. ಇಲ್ಲಿ ಲಲಾಟ ಬಿಂಬದಲ್ಲಿ ಗಜಲಕ್ಷ್ಮಿ ಇದೆ. ಬಟ್ ಒಳಭಾಗದಲ್ಲಿ ಯಾವುದೇ ರೀತಿಯಾಗಿರುವಂತ ಮೂರ್ತಿ ಶಿಲ್ಪ ನಮ್ಗೆ ಕಂಡು ಬಂದಿಲ್ಲ ಸರ್. ಆಮೇಲೆ ಇದು ಸರ್ ತುಂಬಾ ವಿಶಿಷ್ಟತೆ ಅಂದ್ರೆ ಚಂದ್ರಶಿಲೆ ಅಂತ, ಬಹಳ ರೇಯರ್ ಸರ್. ತುಂಬಾ ರೇರ್ ಇದು. ಈ ಸರೌಂಡಿಂಗ್ ಅಲ್ಲಿ ನಮ್ಗೆ ಕಂಡು ಬಂದಿರೋದು ಇಲ್ಲ ಅಷ್ಟೇ. ಮತ್ತೆ ಹಂಪಿ ಸೈಡ್ ಒಂದು ಕಂಡು ಬಂದಿದೆ ಸರ್ ನಮ್ಗ. ಬಟ್ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಬಾವಿಯಲ್ಲೇ ಈ ತರ ಚಂದ್ರಶಿಲೆ ಇರುವಂತದ್ದು ಈ ವಾಸ್ತು ಹಿನ್ನೆಲೆಯಲ್ಲಿ ತುಂಬಾ ವಿಶಿಷ್ಟವಾಗಿರುವಂತದ್ದು ಸರ್. ಓಕೆ ಓಕೆ, ನೈಸ್. ಅಂದ್ರೆ ಇದು ಗಜಲಕ್ಷ್ಮಿ ಇದ್ರೆ ಯಾವ ದೇವಸ್ಥಾನ ಅಂತ ಗೊತ್ತಾಗುತ್ತಾ? ಸೂಚನೆ ಯಾವುದು? ವೈಷ್ಣವಕ್ಕೆ ಸಂಬಂಧಪಟ್ಟದ್ದು ಸರ್. ವಿಷ್ಣುವಿಗೆ ಸಂಬಂಧಪಟ್ಟ ಇಲ್ಲೆಲ್ಲ ಇದೆಯಲ್ಲ ಸರ್, ಶಂಖಚಕ್ರ ಹಿಡಿದಿದ್ದಾರಲ್ಲ. ಸೊ ಇದು ವಿಷ್ಣುವಿಗೆ ಸಂಬಂಧಪಟ್ಟದ್ದು ಅಥವಾ ವೈಷ್ಣವಕ್ಕೆ ಸಂಬಂಧಪಟ್ಟದ್ದು ಅನ್ನುವಂಥದ್ದು ನಾವು ಐಡೆಂಟಿಫೈ ಮಾಡ್ಬೋದು ಸರ್. ಓಕೆ. ದ್ವಾರಪಾಲಕರ ಹಿನ್ನೆಲೆಯಲ್ಲಿ. ಮೇಡಮ್ ಎಂಥ ನಾಟ್ಯ ಭಂಗಿ ನೋಡಿ ಮೇಡಮ್. ನಾಟ್ಯ ಮಾಡ್ತೀವಿ. ವಾವ್, ನೋಡಿ ಎಷ್ಟು ಒಳ್ಳೆ ನಾಟ್ಯ ಭಂಗಿ ಇದು ಮೇಡಮ್. ಹೇರ್ ಸ್ಟೈಲ್ ಸರ್, ಅದೇ ಜಡೆ ಬಿಟ್ಕೊಂಡಿದ್ದಾರೆ ಸರ್. ಹಾಂ, ಕುರುಬ ಹಾಕಿರುವಂಥದ್ದು ನಾವು ನೋಡ್ತಿದ್ವಿ. ಬಟ್ ಏರ್ಸ್ ಅನ್ನ ಬಿಟ್ಕೊಂಡಿದ್ದಾರೆ ಸರ್. ಓಕೆ, ಇಲ್ಲಿವರೆಗೂ ಕಂಪ್ಲೀಟ್ ಲೂಸ್ ಏರ್ಸ್ ಮೇಡಮ್ ತರ ಒಂದ್ ಸೈಡ್ ಬಿಟ್ಕೊಂಡಿದ್ದಾರೆ ಸರ್ ಅವರು. ಕರೆಕ್ಟ್. ಆಮೇಲೆ ನೋಡಿ ಬೇತಲಿ ಪಟ್ಟೆ ಹಾಕಿದ್ದಾರೆ ಸರ್ ಅವರು. ಓಕೆ, ಇದೆಲ್ಲ ಓಕೆ, ಹಿಂಗಾಗೋತಾರಲ್ಲ ಬೈತಲೆ ಬೊಟ್ಟು ಹಾಕ್ತಾರಲ್ಲ ಅದು. ಓಕೆ, ಸೇಮ್ ನಾವು ದೇವಾಲಯದಲ್ಲಿ ನೋಡಿದ್ವಿಲ್ಲ ಸರ್, ಕಂಬ ಯಾಳಿ, ಅದೇ ಪ್ರಕಾರವಾಗಿರುವಂತ ಕಂಬನ ನೋಡ್ತೀವಿ, ಯಾಳೆಯನ್ನು ಒಳಗೊಂಡಂತ ಕಂಬ. ಓಕೆ, ಇದನ್ನು ನಾವು ವಿಜಯನಗರದ ಒಂದು ಕಾಲಾವಧಿಯಲ್ಲಿ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದ್ದು ಅನ್ನುವಂಥದ್ದು ಹೇಳ್ಬೋದು ಸರ್. ಮೇಡಮ್ ಇದು ಒನ್ ಆಫ್ ದ ಎಂಟ್ರೆನ್ಸ್ ಅಲ್ಲ ಮೇಡಮ್? ಹಾಂ ಸರ್, ಅದೇ ಎಲ್ ಸೇಪ್ ಇದೆ ಇನ್ನೊಂದು. ಸೊ ನಾವು ಇಳಿದು ಬಂದು ಅಲ್ಲ ಒಂದು ಎಂಟ್ರೆನ್ಸು, ಅದೇ ಥರ ಇನ್ನೊಂದು ಎಂಟ್ರೆನ್ಸ್ ಇದು. ಅಂದರೆ 3 ಕಡೆ ಇದೆಯಲ್ಲ, ಇದು 2ನೇದು ಇದು. ಈಗ ಒಂದು ಬಾವಿಲಿ ನೀರು ಬಹಳ ಮುಖ್ಯ ನೀರಿಗೆ. ಸೊ ಬಟ್ ಈ ಸ್ಪೇಸ್ ಯಾಕೆ ಬಳಸ್ತಿದ್ರು, ಈ ಎಕ್ಸ್ಟ್ರಾ ದಿ ಸ್ಪೇಸ್? ಅದೇ ಸರ್, ದೇವಾಲಯಗಳೆಲ್ಲ ಇದ್ವಲ್ಲ, ಇಲ್ಲೆಲ್ಲ ವೀಕ್ಷಣೆ ಮಾಡೋದಕ್ಕೆ, ಕೂಡೋದಕ್ಕೆ ಅದನ್ನೆಲ್ಲ ಬಳಸ್ತಿದ್ರು ಸರ್. ಓಕೆ, ಈ ಕೆಳಗಡೆ ಹೋಗೋಣ. ಅಂದ್ರೆ ಇಲ್ಲಿ ಒಂದು ಗ್ರಹಿಸ್ಬೋದು ಸರ್, ನಾಟ್ಯ ಮಾಡ್ತಿದ್ರು ಅನ್ನುವಂಥದ್ದು. ಓಕೆ, ತುಂಬಾ ಅವರ ಉಡುಗೆ ತೊಡುಗೆಯನ್ನು ನೋಡಿ ಸರ್, ತುಂಬಾ ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಬನ್ನಿ, ಈಗ ನಾವು ಆ್ಯಕ್ಚುಲಿ ಬಾವಿ ಒಳಗಡೆ ಹೋಗೋಣ. ಇದು ಬಾಲ್ಕನಿ ಅಂತ ಕರಿತಾ ಇದ್ದಾರೆ ಸರ್. ಬಾಲ್ಕನಿಯಲ್ಲಿ ಕುಂತು ವೀಕ್ಷಣೆಯನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು. ಓಕೆ, ಅವ್ರ ಜಲಕ್ರೀಡೆ. ಹಾಂ ಸರ್. ಓಕೆ, ಅದು ರಾಜ ಕೂತ್ಕೊಳ್ಳೋಕೆ. ಹಾಂ ಸರ್. ಓಕೆ, ಅದು ಒಂದು ಪಟ್ಟಿಗೆ ಹೋಗಿದೆ ಸರ್. ಓಕೆ, ಚೆನ್ನಾಗಿದೆ. ಬನ್ನಿ ಆ ಕಡೆ ಹೋಗೋಣ ಈಗ. ಹಾಂ ಮೇಡಮ್, ಏನು ಮೇಡಮ್ ಇದು?
ಶಿವನ್ ದೇವಸ್ಥಾನ ಸರ್, ಇಲ್ಲಿ ಬಾವಿ ಒಳಗ ಶಿವನ್ ದೇವಸ್ಥಾನ ಇದೆ ಅಂತ ಹೇಳಿದ್ದಾರೆ ಸರ್. ಮತ್ತು ದ್ವಾರಪಾಲಕರು ಇದ್ದಾರೆ ಸರ್, ಶೈವ ದ್ವಾರಪಾಲಕರು. ಮೇಡಮ್ ಹುಷಾರಾಗತ್ತಿ ಮೇಡಮ್. ಒಂದು ಕಡೆಯಿಂದ ಇಳಿಯೋದು, ಒಂದು ಕಡೆಯಿಂದ ಹತ್ತೋದು. ಇದೊಂಥರ ಟೂ ವೇ. ಓ ಮೈ ಗಾಡ್, ಇಂಥ ಬಾವಿನ ನನ್ನ ಕರ್ನಾಟಕದಲ್ಲಿ ನೋಡಿರಲಿಲ್ಲ ನಾನು. ಸೂಡಿನಲ್ಲಿ ಇದೇ ಥರದಿದೆ, ರಸದ ಬಾವಿ ಅಂತ ಕರೀತಾರೆ. ಸೂಡಿ ಗಜೇಂದ್ರಗಡ, ಗದಗ ಜಿಲ್ಲೆ ಗಜೇಂದ್ರಗಡ ಥರ ಇರೋ ಸೂಡಿ, ಅದು ಕೂಡ ಆಲ್ಮೋಸ್ಟ್ ಇದೇ ಥರ ಇದೆ. ಇಲ್ಲೆಲ್ಲ ಬಳ್ಳಿಯನ್ನು ಇಡ್ಸಿದ್ರೆ ಕುಸ್ತಿ ಸರ್, ಇದೆಲ್ಲ ವಾಹ್ ಕುಸ್ತಿ. ಹಾಂ, ಮಲ್ಲ ಕುಸ್ತಿ ಅದು. ಹಾಂ ಸರ್, ಕುಸ್ತಿ ಇದೆಲ್ಲ ಇದೆ. ಮಲ್ಲ ಯುದ್ಧ ಅಂತ ಏನು ಹೇಳ್ತೀವಲ್ಲ ಸರ್, ಅದು ಕುಸ್ತಿ ಆಡುವಂಥ ಜಟ್ಟಿಗಳು. ಓಕೆ, ಇದು ರಾಜ ಕೂತ್ಕೋತಾ ಇದ್ದ ಜಾಗ ಮೇಡಮ್ ಇದು? ಹಾಂ ಸರ್, ಇಲ್ಲಿಂದ ವೀಕ್ಷಣೆ ಮಾಡ್ತಾ ಇದ್ನ ಅಂತ ಹೇಳ್ತಾರೆ ಸರ್. ಇದೆಲ್ಲ ಬಳ್ಳಿಗಳು, ಪಕ್ಷಿಗಳಿಂದ ಅಲಂಕಾರ ಮಾಡಿದ್ದಾರೆ ಸರ್. ಚಿತ್ರಗಳು, ಡಿಸೈನ್ಸ್ಗಳು. ಇದು ಬಾಲ್ಕನಿ ಸರ್, ಬಾಲ್ಕನಿಯಿಂದ ನೋಡ್ಬೋದು. ಇಲ್ಲಿ ಕೂತ್ ನೋಡ್ತಿದ್ರು, ಇಲ್ಲಿ ಸಿಂಹಾಸನ ಹಾಕೊಂಡು ಕೂತ್ಕೊಂಡ್ಬಿಡೋದು. ಹಾಂ ಸರ್, ಇದು ಒಂದು ಪಟ್ಟಿಕೆಯಲ್ಲಿ ಹೋಗಿದೆ ಸರ್ ಇದು. ಹಾಂ ನೋಡಿ, ಇಲ್ಲಿ ಕೂತ್ರೆ ಕಂಪ್ಲೀಟಾಗಿ ಒಂಥರ ಮೇಲ್ಗಡೆಯಿಂದ ಟಾಪ್ ವ್ಯೂ ಕಂಪ್ಲೀಟಾಗಿ ರಾಣಿ ಸ್ನಾನ ಮಾಡೋದು ಅಥವಾ ಆ ಕಡೆ ಡಾನ್ಸ್ ಗಿನ್ಸ್ ನೃತ್ಯ ನೋಡ್ಬೋದು. ಅಂಡ್ ಅಷ್ಟು ಮಾತ್ರ ಅಲ್ಲ ಮೇಡಮ್, ನಾವು ಇವಾಗ ಬಳಸ್ತೀವಲ್ಲ ಡಿಸೈನ್ಸ್, ಈಗ ಮನೆಗೆ ಡಿಸೈನ್ಸ್ಗಳು ಅವೆಲ್ಲ ನೋಡಿ, ಇವೆಲ್ಲ ಇದೇ ಥರದ ಪ್ರಾಣಿ ಮತ್ತು ಹೂವಿನ ಬಳ್ಳಿಗಳಿಂದ ಇದು ಅಲಂಕಾರವನ್ನ ಮಾಡಿದ್ದಾರೆ ಸರ್. ಇದನ್ನೇ ಇವತ್ತು ನಾವು ಬಳಸ್ತಾ ಇರೋದು. ಸೀರೆಗಳಲ್ಲಿ ಡಿಸೈನ್ಸ್ಗಳು ನೋಡಿ, ಈಗ ಮೇಡಮ್ ಮೈ ಮೇಲೆ ಒಂದು ಡಿಸೈನ್ ಇದೆ, ಸೊ ಬಹುತೇಕ ಆ ಥರದ್ದು ಒಂದು ಡಿಸೈನ್ಸ್ ಅನ್ನ ಎಸ್ ಕುಂಬದ ಥರ ಇದು ಡೆಕೋರೇಟ್ ಅನ್ನ ಮಾಡಿದ್ದಾರೆ ಸರ್. ಎಸ್ ನೋಡಿ, ಚೆನ್ನಾಗಿದೆ. ರಾಜ ಇಲ್ಲಿ ಕರೆಕ್ಟಾಗಿ ಕೂತ್ಕೊಂಡು ಮೇಲಿಂದ ರಾಣಿ ಸ್ವಿಮ್ ಮಾಡೋದನ್ನ ಅಷ್ಟು ಚೆನ್ನಾಗಿ ನೋಡ್ಬೋದು ಇಲ್ಲಿಂದ. ಮತ್ತೆ ಇಲ್ಲಿ 2 ಜೋಡಿ ಪಕ್ಷಿಗಳನ್ನ ಕೊಟ್ಟಿದ್ದಾರೆ ಸರ್ ಅಲಂಕಾರಕ್ಕಾಗಿ. ಜೋಡಿ ಜೋಡಿ ಪಕ್ಷಿಗಳು. ಜೋಡಿ. ಗ್ರೇಟ್. ಆಮೇಲೆ ಇಲ್ಲಿ ನೋಡಿ ಸರ್, ಛತ್ತಲ್ಲಿ ಫುಲ್ಲು ಬಳ್ಳಿಯನ್ನು ಇಡಿಸಿದ್ದಾರೆ ಸರ್. ಫುಲ್ ಅಲಂಕಾರಕ್ಕಾಗಿ ಬಳ್ಳಿಯನ್ನ ಬಿಡಿಸಿ ಹಾಗೆ ಬಿಡ್ಬೋದಿತ್ತು, ಮೇಲ್ಗಡೆ ಕಾಣಲ್ಲ, ಕಣ್ಣಿ ಕಾಣೋ ಆದ್ರೂ ಬಿಟ್ಟಿಲ್ಲ ನೋಡಿ ಅವರು. ಹಾಂ ಸರ್, ಅಂದರೆ ಬಾವಿಯಲ್ಲೂ ಅಲಂಕಾರಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿದ್ದಾರೆ ಅನ್ನುವಂಥದ್ದು ನಮ್ಗೆ ಕಂಡು ಬರುತ್ತೆ ಸರ್. ಓಕೆ. ಮತ್ತು ಈ ಬಾವಿಯಲ್ಲಿ ಎಷ್ಟು ಸಲ ನಾವು ಶಿಲ್ಪನ ಗಮನಿಸ್ಬೋದು ನೋಡಿ ಸರ್. ಬಳ್ಳಿಗಳನ್ನು ನೋಡ್ತೀವಿ, ಪ್ರಾಣಿಗಳನ್ನು ನೋಡ್ತೀವಿ, ಕುಸ್ತಿ ಆಡೋದನ್ನು ನೋಡ್ತೀವಿ, ಮಿಥುನ ಶಿಲ್ಪಗಳನ್ನು ನೋಡ್ತೀವಿ, ನೃತ್ಯ ಮಾಡೋದನ್ನು ನೋಡ್ತೀವಿ. ಬಾವಿಯಲ್ಲೇ ಈ ಥರ ಕೆತ್ತನೆಯನ್ನು ಮಾಡಿರುತ್ತೋ ತುಂಬ ವಿಶಿಷ್ಟದಿಂದ ಕೂಡಿದೆ ಅಂತ ಹೇಳ್ಬೋದು ಸರ್. ಎಸ್, ಚೆನ್ನಾಗಿದೆ. ಥ್ಯಾಂಕ್ ಯು ಗೀತಾ ಪಾಟೀಲ್ ಮೇಡಮ್ಗೆ ನಮ್ಮ ಜೊತೆ ಬಂದು ಈ ಒಂದು ಅದ್ಭುತವಾದ ಕನಕಗಿರಿಯ ಬಾವಿ ತೋರಿಸಿದ್ರು. ವೆಂಕಟಪ್ಪನ ಬಾವಿ ಚೆನ್ನಾಗಿದೆ. ನೀವು ಬನ್ನಿ, ಕನಕಗಿರಿಗೆ ಬಂದರೆ ಟೆಂಪಲ್ ನೋಡೋ ಜೊತೆಗೆ ಇದನ್ನು ಕೂಡ ನೋಡಿ ಅಂತ ನಾನು ಕೇಳ್ಕೊತೀನಿ. ಅದಕ್ಕಿಂತ ಬಹಳ ಮುಖ್ಯವಾಗಿ ಸರ್ಕಾರ ಮತ್ತು ಇಲಾಖೆ, ಸಂಬಂಧಪಟ್ಟ ಸ್ಥಳೀಯ ಆಡಳಿತ ಇದನ್ನ ಫಸ್ಟ್ ಸ್ವಚ್ಛ ಮಾಡಿಸ್ಬೇಕು. ಆ ರೀತಿ ಬಂದು ಕೂತ್ಕೊಂಡು ಹರಟೆ ಹೊಡೆದು ಆರಾಮಾಗಿ ಮಲ್ಕೊಂಡು ಇಲ್ಲೆಲ್ಲ ಕಾರ್ಡ್ಸ್ ಆಡಿ ಬಿಯರ್ ಬಾಟ್ಲ್ ಬಿಸಾಕಿ ಗುಟ್ಕಾ ಪ್ಯಾಕೆಟ್ ಬಿಸಾಕೋದನ್ನ ನಿಲ್ಲಿಸಬೇಕು. ಇದಕ್ಕೊಬ್ಬ ವಾಚ್ಮನ್ ಹಾಕಬೇಕು. ಸೊ ಅದೆಲ್ಲ ಮಾಡಬೇಕು. ಅವಾಗ ಇದನ್ನು ಟೂರಿಸಂ ಸ್ಪಾಟ್ ಥರ ಮಾಡಿ ಸಾಧ್ಯ ನೀರು ತುಂಬಿಸಿ ಹೇಗಿತ್ತು ಆ ಕಾಲ ತೋರಿಸುವಂಥ ವ್ಯವಸ್ಥೆ ಆಗಬೇಕು ಅನ್ನೋದು ನನ್ನ ಮನವಿ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಇನ್ನು ಈಗ ಇಷ್ಟಿದೆ ಸರ್, ಮೊದಲು ನೋಡಬೇಕಿಲ್ಲ, ಬರೋಕ್ಕೆ ಆಗ್ತಿದ್ದಿಲ್ಲ. ಈಗ ಒಂಚೂರು ಯಾರಂದರೆ NSS ಅವರು, ಡಿಗ್ರಿ ಕಾಲೇಜ್ ಅವರು, ಇವರೆಲ್ಲ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ ಅವಾಗ. ನೋಡಿ ಅಲ್ಲಿ ಕುತ್ಕೊಂಡವನೆ, ಅವನು ಹರಟೆ ಹೊಡಿತಾವನೆ, ಅಲ್ಲಿ ಯಾರೋ ಕಾರ್ಡ್ಸ್ ಆಡ್ತಾವನೆ, ಇಲ್ಲಿ ಯಾರೋ ಬೇರೆ ಕುಡಿತಾವನೆ, ಇಲ್ಲೆಲ್ಲ ಹಾಕಿದ್ದಾರೆ. ಒಂಥರ ಇದು ಹೆಂಗಿದೆ ಇವೆಲ್ಲ ಅಂತಂದ್ರೆ, ಬೇಸಿಗೆಯಲ್ಲಂತೂ ತುಂಬ ತಂಪಿರುತ್ತಲ್ಲ ಸರ್, ತುಂಬ ಜನ ಇಲ್ಲಿ ಬಂದು ಇದೇ ಕೆಲಸ, ಅನೈತಿಕ ಚಟುವಟಿಕೆ. ಇಲ್ಲೆಲ್ಲ ಹೆಂಗ್ ಬರೆದಿದ್ದಾರೆ, ಕೆಟ್ಟದಾಗೆ ಸ್ಮಾರಕ ಎಲ್ಲ ಇದೇನೇ ಇಲ್ಲ. ರಾಜ ಮಹಾರಾಜರು ಇದನ್ನು ಕಟ್ಟಿದ್ದು ಇವ್ರು ಬಿಯರ್ ಕುಡಿಯೋ ಸ್ಪಾಟ್ ಮಾಡ್ಕೊಂಡ್ರೆ ನೋಡಿ ನಮ್ಮ ದೇಶದ ಜನಕ್ಕೆ. ಇಂಡಿಯಾ ಹೆಂಗ್ ರಕ್ಷಣೆ ಮಾಡ್ಬೇಕಂತಾನೆ ಗೊತ್ತಿಲ್ಲ, ಹಾಳು ಮಾಡೋದು ಗೊತ್ತಿದೆ ಅವ್ರಿಗೆ. ಹಂಗೆ ಮಾಡಬಾರ್ದು, ತಪ್ಪದು. ಇದರಲ್ಲಿರೋ ಒಂದು ಕಂಬ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಇವತ್ತು, ಒಂದು ಹೂವಿನ ಬಳ್ಳಿ ಮಾಡೋಕ್ಕಾಗಲ್ಲ, ಒಂದೇ ಒಂದು ಕುಂಭ ಮಾಡೋಕ್ಕಾಗಲ್ಲ. ಆದರೆ ಅದನ್ನು ಉಳಿಸ್ಕೋಬೋದು, ಅದನ್ನು ನಾವು ಮಾಡ್ಬೋದು. ಪ್ಲೀಸ್ ಮೈಂಡೆಡ್. ಇದು ನೀರಾವರಿಗೆ ಬಳಸ್ತಾ ಇದ್ರು ಅನ್ನುವಂಥದ್ದು. ಏತ ನೀರಾವರಿ ವ್ಯವಸ್ಥೆ ಅಂದಿಲ್ಲ ಸರ್. ಅಲ್ಲಿಂದ ಏನಂದ್ರೆ ಹೂವಿನ ತೋಟಕ್ಕೆಲ್ಲ ಇದು ನೀರನ್ನು ಬಳಸ್ತಾ ಇದ್ರು ಅನ್ನುವಂಥದ್ದು ಸರ್. ಓಕೆ. ಓ ಇದು ಮೇಡಮ್ ಚಾನಲ್ಲು, ಅದ ಕೆನಾಲ್ ಸರ್. ಅದೇ. ಓ ಮೈ ಗಾಡ್, ಬನ್ನಿ ಕೆನಾಲ್ ಇದೆ ಇಲ್ಲಿ. ಹೌದು ಬನ್ನಿ, ಏತ ನೀರಾವರಿ ಸಿಸ್ಟಮ್ ಇದೆ, ಬನ್ನಿ ಸಿಕ್ಬಿಡ್ತು. ಈ ನೀರನ್ನು ಸಪ್ಲೈ ಮಾಡ್ತಿದ್ರು ಅನ್ನುವಂಥದ್ದು ನಮಗೆ ಇದರಿಂದನೇ ತಿಳಿಯುತ್ತೆ ಸರ್. ಓಕೆ ಮೇಡಮ್, ಅಂದರೆ ನೀರು ಎಲ್ಲಿಂದ ಇಳಿಯೋದು ಈಗ ಏತ? ಇಲ್ಲಿ ಸರ್, ಇಲ್ಲಿಂದ ಇದು ಹಿಂಗೆ ಹೋಗ್ತಿತ್ತು ಅಂತ, ತೋಟ ಇದೆ ಅಂತ, ತೋಟಕ್ಕೆ ಇಲ್ಲೆಲ್ಲ ತೋಟ ಇತ್ತು ಅಂತ ಹೇಳ್ತಾರೆ ಸರ್. ಓಕೆ ಓಕೆ. ನೋಡಿ ಏತದ ನೀರು ಹರಿದು ಹೋಗುವಂಥ ಕೆನಾಲ್ ಇದು. ನೀರಲ್ಲಿ ಹಾಕ್ತಾರೆ. ನೀವು ಶು ಅಬ್ಸರ್ವ್, ಗಜೇಂದ್ರಗಢದಲ್ಲಿ ಕೂಡ ಇರ್ತದೆ, ಮಾನ್ಯುಮೆಂಟ್ಸ್ ತುಂಬ ಇದ್ದಾವೆ. ಓಕೆ, ಅಲ್ಲಿಂದ ಪೈಪ್ಲೈನ್ ಮಾಡ್ಕೊಂಡು ನೀರು ಸಪ್ಲೈ ಆಗ್ತಿತ್ತು ಅಂತ. ಓಕೆ ಓಕೆ, ಗ್ರೇಟ್.
ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಡಿ ಅಷ್ಟೇ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.